ಸಬ್ಬಸಿಗೆ ಸೊಪ್ಪು ಮತ್ತು ಒಗ್ಗರಣೆ ಹಾಕಿ ಮಾಡಿದಂತಹ ಪುಂಡಿ ಇವತ್ತಿನ ರೆಸಿಪಿ. ಹಾಗೆ ತಿಮಾರೆ ಅಂದರೆ ಬ್ರಾಹ್ಮಿ ಎಲೆ ಇದೆ ನೋಡಿ, ಅದರದ್ದು ಚಟ್ನಿ ಮಾಡಿದ್ದೇನೆ. ಒಂದೇ ಲಗ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಚಟ್ನಿ ಹೇಗೆ ಮಾಡೋದನ್ನು ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ನೋಡಿ 2 ಗ್ಲಾಸ್ನಷ್ಟು ಬಾಯ್ಲ್ಡ್ ರೈಸ್, ಕಜೆ ಅಕ್ಕಿ ಅಂತ ಹೇಳ್ತೇವೆ ನಾವು. ಒಂದು 4 ಸಲ ತೊಳೆದು ಇದನ್ನು ಒಂದು 5 ಗಂಟೆ ನೆನೆ ಹಾಕಿದ್ದೇನೆ ನಾನು. ಚೆನ್ನಾಗಿ ನೆಂದಿದೆ ಈಗ ಇದು. ಇದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು ಒಂದು ಅರ್ಧ ಕಟ್ಟು ತೆಗೆದುಕೊಂಡಿದ್ದೇನೆ, ಅಥವಾ ಒಂದು ಸಣ್ಣ ಕಟ್ಟು ಇದ್ದರೆ ಅದು ಸಾಕಾಗ್ತದೆ. ಚೆನ್ನಾಗಿ ತೊಳೆದು ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಒಂದು ಅರ್ಧ ಹೋಳು ಅಥವಾ ಒಂದು 3 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಬೇಕಾಗ್ತದೆ. ಇದಕ್ಕೆ ನಾನು ತುರಿದೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಮೊದಲೀಗ ಅಕ್ಕಿ ಹಾಕುವ ಮಿಕ್ಸಿ ಜಾರಿಗೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ಇದರದ್ದು ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿ ನಾನಿಲ್ಲಿ ಹಾಕಿದ್ದೇನೆ. 1 ಕಪ್ಪಿನಷ್ಟು ಬೇರೆ ತೆಗೆದಿಟ್ಟಿದ್ದೇನೆ ನಾನು. ಮತ್ತು ಉಪ್ಪು ಒಂದು ಸ್ವಲ್ಪ ಅರ್ಧ ಹಾಕುವ, ಯಾಕಂದರೆ 2 ಸಲ ಹಾಕ್ತಾಯಿದ್ದೇನೆ ಮಿಕ್ಸಿಗೆ ನಾನು. ಇದಕ್ಕೆ ನಾವು ಒಂದು ಮುಳುಗುವಷ್ಟು ನೀರು ಬೇಡ, ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಇದು ಗಟ್ಟಿ ರುಬ್ಲಿಕ್ಕಿದೆ. ಇದನ್ನು ನಾವು ಬಾಣಲೆಗೆ ಹಾಕಿ ಗಟ್ಟಿ ಮಾಡಲಿಕ್ಕಿಲ್ಲ. ಇದು ಈ ರೀತಿ ಮಾಡಿದ್ರೇ ಗಟ್ಟಿ ಆಗ್ತದೆ ನೋಡಿ. ತರಿಯಾಗಿದೆ ಇದು. ಸಾಧಾರಣ ಒಂದು ರವೆ ಇದೆ ನೋಡಿ, ರವೆಗಿಂತ ಸ್ವಲ್ಪ ಜಾಸ್ತಿಯೇ ತರಿ ಇದೆ ಇದು. ಇಷ್ಟಾದರೆ ಸಾಕು, ನುಣ್ಣಗಾಗೋದು ಬೇಡ ನೋಡಿ. ಈಗ 2ನೇ ಸಲ ಅದೇ ರೀತಿ ತೆಂಗಿನ ತುರಿ, ಅಕ್ಕಿ, ಉಪ್ಪು ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಬಲಿಕ್ಕೆ. ಇದು ನಾವು ಅದು ಪುಂಡಿ ಕಟ್ಟಲಿಕ್ಕೆ, ಅಂದರೆ ಉಂಡೆ ಕಟ್ಟಲಿಕ್ಕೂ ಗಟ್ಟಿ ಇದ್ರೇ ಅದು ಉಂಡೆ ಶೇಪ್ ಬರ್ತದೆ, ಇಲ್ಲಾಂದರೆ ಬರೋದಿಲ್ಲ ನೋಡಿ. ಅಷ್ಟೇ ಸ್ವಲ್ಪ ನೀರು ಹಾಕಿ ರುಬ್ಬಿ ರೆಡಿ ಆಯಿತು. ಇವಾಗ ಇದನ್ನು ನಾನು ರಾತ್ರಿ ನುಣ್ಣಗೆ ಕಡ್ದಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೇನೆ ನಾನು. ಬೆಳಿಗ್ಗೆ ಆಗುವಾಗ ಇನ್ನಷ್ಟು ಗಟ್ಟಿಯಾಗಿರ್ತದೆ ಅದು. ಬೆಳಿಗ್ಗೆ ಒಂದು ಅರ್ಧ ಗಂಟೆ ಮುಂಚೆ ಅಥವಾ 1 ಗಂಟೆ ಮುಂಚೆ ಹೊರಗೆ ತೆಗೆದಿಟ್ಟು ನಂತರ ಮಾಡಿದರೆ ಆಯಿತು. ಈಗ ಅದಕ್ಕೊಂದು ಒಗ್ಗರಣೆ ಹಾಕುವ. 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ. ಅರ್ಧ ಚಮಚ ಸಾಸಿವೆ ಚಟಪಟ ಅಂದಾಗ 1 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕಿದರೆ ಆಯಿತು ಒಗ್ಗರಣೆಗೆ. ಕರಿಬೇವು ಎಲ್ಲ ನೋಡಿ ಚೆನ್ನಾಗಿ ಕ್ರಿಸ್ಪ್ ಆಗ್ತದೆ ಇದು. ಇದನ್ನೀಗ ನಾವು ಕಡ್ದಿಟ್ಟ ಅಕ್ಕಿಯ ಹಿಟ್ಟಿಗೆ ಹಾಕುವ. ಹಾಗೆಯೇ 1 ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ತೇನೆ ನಾನು. ತೆಂಗಿನ ತುರಿ ಜಾಸ್ತಿ ಹಾಕಿದಷ್ಟು ರುಚಿ ಆಗ್ತದೆ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಸಣ್ಣ ಕಟ್ಟು ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ದೇನೆ ನಾನು. ಇದನ್ನೆಲ್ಲವನ್ನೀಗ ನಾವೊಂದು ಮಿಕ್ಸ್ ಮಾಡುವ ಚೆನ್ನಾಗಿ. ಇದು ಸ್ವಲ್ಪ ಸಣ್ಣದಾಯಿತು ಪಾತ್ರೆ, ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿ ನಾನೀಗ ಮಿಕ್ಸ್ ಮಾಡಿದ್ದೇನೆ ನೋಡಿ ಚೆನ್ನಾಗಿ. ನಿಮಗೆ ಬೇಕಾದಷ್ಟು ದೊಡ್ಡ ಉಂಡೆ ಮಾಡಿಕೊಂಡ್ರೆ ಆಯ್ತು. ಇದನ್ನು ಸಣ್ಣದು ದೊಡ್ಡದು ಯಾವ ಸೈಜಲ್ಲಿ ಸಹ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿ ಬರ್ತದೆ. ಸಬ್ಬಸಿಗೆ ಸೊಪ್ಪಿನ ಪರಿಮಳ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಟೇಸ್ಟು ತಿನ್ನಲಿಕ್ಕಂತೂ ಚಟ್ನಿಯೊಂದಿಗೆ ಅಥವಾ ಯಾವುದಾದ್ರೂ ಸಾರಿದ್ದರೆ ಅದರೊಟ್ಟಿಗೆ ಒಳ್ಳೆಯದಾಗ್ತದೆ ನೋಡಿ. ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಾನು. ಇದು ಇಡ್ಲಿ ಪಾತ್ರೆ. ಇವಾಗ ನೀರು ಬಿಸಿಯಾಗಿದೆ ಚೆನ್ನಾಗಿ. ಇದಕ್ಕೆ ನಾನೀಗ ಒಂದೊಂದನ್ನೇ ಹಾಕ್ತಾ ಇದ್ದೇನೆ ನೋಡಿ. ಈ ರೀತಿ ಎಲ್ಲ ಉಂಡೆಯನ್ನಿಟ್ಟು ಪುಂಡಿ ಮುಚ್ಚಳ ಮುಚ್ಚಿ 25 ನಿಮಿಷ ಬೇಯಲಿಕ್ಕೆ ಇಡಬೇಕು. ಒಂದು 15 ನಿಮಿಷ ಜೋರು ಉರಿಯಲ್ಲಿ, ಮತ್ತೊಂದು 10 ನಿಮಿಷ ಮಧ್ಯಮ ಉರಿಯಲ್ಲಿಟ್ಟು ಮೀಡಿಯಮ್ ಹೀಟಲ್ಲಿ ಬೇಯಿಸುವ. ಈಗ ಚಟ್ನಿಗೆ ರೆಡಿ ಮಾಡುವ ನೋಡಿ. ನಾನು 1 ಕಾಯಿ ಮೆಣಸು ಹಾಕಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕನ್ನಿಸಿದ್ರೆ ಹಾಕ್ಕೊಳ್ಬೋದು. 1 ತುಂಡು ಶುಂಠಿ 1 ಇಂಚಿನಷ್ಟು, ಮತ್ತು 1 ದೊಡ್ಡ ಕಪ್ಪಿನಲ್ಲಿ ತೆಂಗಿನ ತುರಿ ಹಾಕಿದ್ದೇನೆ ನಾನು. ಇದು ನೋಡಿ, ಒಂದೆಲಗದ ಎಲೆ. ಇದು ಇದರಲ್ಲಿ ಒಂದು ಸಾಧಾರಣ 7-8 ಎಲೆ ಇದೆ. ಮತ್ತು ಸ್ವಲ್ಪ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಅರ್ಧದಷ್ಟು ನೀರು ಹಾಕಿ ಮೊದಲೊಮ್ಮೆ ರುಬ್ಬಿ ನಂತರ ಸ್ವಲ್ಪ ನೀರು ಹೆಚ್ಚು ಹಾಕಿ ರುಬ್ಬಿದ್ರೆ ಆಯಿತು. ನುಣ್ಣಗೆ ರುಬ್ಬಬೇಕಂತೇನೂ ಇಲ್ಲ. ಇದು ತುಂಬ ರುಚಿಯಾಗಿ ಬರ್ತದೆ ಈ ಚಟ್ನಿ ಕೂಡ ನೋಡಿ. ರೆಡಿ ಆಯಿತು ಚಟ್ನಿ. ಇದಕ್ಕೊಂದು ಒಗ್ಗರಣೆ, ತೆಂಗಿನ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಒಂದು ಒಗ್ಗರಣೆ ಕೊಟ್ಟಿದ್ದೇನೆ ನಾನು ನೋಡಿ. ಇದನ್ನು ಹಾಕಿದ್ದೇನೆ ಇದಕ್ಕೆ. ಚಟ್ನಿ ರೆಡಿ ಆಯಿತು. ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು. ಇದನ್ನು ನೋಡಿದ್ರಲ್ಲ, ಚಟ್ನಿ ರೆಡಿ ಆಯಿತು. ಈ ಚಟ್ನಿ ಸ್ವಲ್ಪ ಗಟ್ಟಿ ಮಾಡಿದರೆ ಅನ್ನಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ನೋಡಿ. ಈಗ 25 ನಿಮಿಷ ಆಯಿತು. ಪುಂಡಿ ರೆಡಿಯಾಗಿದೆ ಈಗ. ತುಂಬ ಸಾಫ್ಟಾಗಿ ಬರುವ ಈ ಪುಂಡಿ ತಿನ್ನಲಿಕ್ಕೆ ಸಹ ಅಷ್ಟೇ ರುಚಿಯಾಗಿ ಕೂಡ ಇದೆ. ತೆಂಗಿನ ತುರಿ ಮತ್ತು ಒಗ್ಗರಣೆ ಸೊಪ್ಪಿನ ರುಚಿಯೊಂದಿಗೆ ತುಂಬ ರುಚಿಯಾದ ಈ ರೆಸಿಪಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಾಳೆ ಮತ್ತೆ ಸಿಗೋಣ. ಧನ್ಯವಾದ.